ಶಿಕ್ಷಕರು ಸ್ವಂತ ಹಣ ಹೂಡಿ ಅತ್ಯಂತ ಸುಂದರ ಮತ್ತು ಯಶಸ್ವಿಯಾಗಿ ಆಯೋಜಿಸಿದ್ದ ಕ್ರೀಡಾಕೂಟಕ್ಕೆ ಆಹ್ವಾನಿತ ಅತಿಥಿಗಳು ಗೈರು ಹಾಜರಾಗಿದ್ದಕ್ಕೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಆನಂದ್ ಗಾಂವ್ಕರ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಮಟ್ಟದ 14 ವರ್ಷದೊಳಗಿನ ವಯೋಮಿತಿಯ ಪ್ರಾಥಮಿಕ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಪಟ್ಟಣದ ಎಸ್ಟಿಎಂ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಸರಿಸುಮಾರು 2.5 ಲಕ್ಷ ಹಣವನ್ನ ಶಿಕ್ಷಕರೇ ನೀಡಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಿದ್ದು 13 ಮಂದಿ ಜನಪ್ರತಿನಿಧಿಗಳನ್ನು ಆಮಂತ್ರಿಸಿದ್ರು. ಆದರೆ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರಿದ್ದವರ ಪೈಕಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರನ್ನ ಹೊರತುಪಡಿಸಿ ಯಾರೊಬ್ಬರೂ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಆನಂದ್ ಗಾಂವ್ಕರ್, ಇಷ್ಟು ವರ್ಷಗಳ ಕಾಲ ಇಲಾಖೆಗೆ ಗೌರವ ಕೊಡುವ ದೃಷ್ಟಿಯಿಂದ ಹಾಗೂ ಇಲಾಖೆಯ ಕೆಲಸಗಳು ಎಲ್ಲವೂ ಸುಗಮವಾಗಿರುವ ದೃಷ್ಟಿಯಿಂದ ಶಿಕ್ಷಕರು ತಮ್ಮ ಸ್ವಂತ ಹಣವನ್ನ ವಿನಿಯೋಗಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಒಟ್ಟು 3.80 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ಇಲಾಖೆಯಿಂದ ಬಂದದ್ದು ಕೇವಲ 25,000 ರೂಪಾಯಿ ಮಾತ್ರ. ಹಾಗಿದ್ದರೂ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧು ಬಳಗವು ಸ್ವತಃ 2,25,000 ರೂಪಾಯಿಗಳನ್ನು ಕೂಡಿಸಿದೆ. ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು ಸಹ ತಲಾ 500 ರೂಪಾಯಿಗಳಂತೆ ಕೊಡುಗೆ ನೀಡಿದ್ದಾರೆ. ಕೇವಲ ಕ್ರೀಡಾಕೂಟಕ್ಕೆ ಮಾತ್ರವಲ್ಲದೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ, ವಲಯ ಮಟ್ಟದ ಕ್ರೀಡಾಕೂಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟಗಳಿಗೆ ಸಹ ಶಿಕ್ಷಕರೇ ಹಣ ವಿನಿಯೋಗಿಸಿದ್ದಾರೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಮ್ಮ ಜನಪ್ರತಿನಿಧಿಗಳು ಖುಷಿ ಪಡಬೇಕು ಮತ್ತು ಅವರಿಗೂ ನಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳು ಇರಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿದ್ದರು. ಆದರೆ ಕಾರ್ಯಕ್ರಮಕ್ಕೆ ಒಬ್ಬರಾದರೂ ಅತಿಥಿ ಮಹೋದಯರು ಬರಬೇಕಾಗಿತ್ತು. ಯಾರೂ ಬಾರದಿರುವುದು ತುಂಬಾ ನೋವು ತಂದಿದೆ. ಇಲಾಖೆ ಅಧಿಕಾರಿಗಳಿಂದ ಪ್ರೋಟೋಕಾಲ್ನಲ್ಲಿ ಏನಾದರೂ ಒಂದು ತಪ್ಪಾಗಿದ್ದರೆ ಅದು ದೊಡ್ಡ ಇಶ್ಯೂ ಆಗುತ್ತದೆ. ಆದರೆ ಇಷ್ಟೆಲ್ಲ ಸಿದ್ಧತೆ ಮಾಡಿದ್ದರೂ ಯಾರೂ ಬರಲಿಲ್ಲದಿರುವುದು ನಮಗೆ ತುಂಬಾ ನೋವುಂಟು ಮಾಡಿದೆ ಎಂದರು. ಇಷ್ಟೆಲ್ಲ ತೊಂದರೆ ಕೊಟ್ಟು ಈ ಕ್ರೀಡಾಕೂಟವನ್ನು ಮಾಡಬೇಕಾದ ಅವಶ್ಯಕತೆ ನಮ್ಗೆ ಇದೆಯೋ ಅನ್ನುವಂಥದ್ದು ನನಗೆ ಬೇಸರ ಇಲ್ಲ. ನೀವು ಏನು ಬೇಕು, ಯಾರು ಬೇಕಾದ್ರೂ ಹೇಳೋ ತಪ್ಪು ತಿಳ್ಕೊಳ್ಳಿ. ತಪ್ಪು ತಿಳ್ಕೊಂಡು ಅವ್ರು ಮಾಡಿದಂತ ತಪ್ಪಿದ ಸಲುವಾಗಿ ನಾವು ತಪ್ಪನ್ನು ಹೇಳಬೇಕಾಗ್ತದೆ. ಇಷ್ಟೆಲ್ಲ ಬರಬೇಕಲ್ವಾ? ಯಾವ ಸಲುವಾಗಿ ಮಾಡಿದ್ದು ನಾವೆಲ್ಲ? ಅಕಸ್ಮಾತ್ ಇಲಾಖೆ ಅಧಿಕಾರಿಗಳು ಪ್ರೋಟೋಕಾಲ್ನಲ್ಲಿ ಏನಾದ್ರೂ ಒಂದು ತಪ್ಪಾಗಿದ್ರೆ ಅದು ದೊಡ್ಡ ಇಶ್ಯೂ ಆಗ್ತದೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿಕೊಂಡು ನೀವು ಯಾರೂ ಬರಲಿಲ್ಲ ಅಂದ್ರೆ ನಮಗೆ ತುಂಬಾ ನೋವು. ಬಹಳ ವರ್ಷಗಳ ಹಿಂದೆ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತಿತ್ತು. ವೇದಿಕೆ ಇರುತ್ತಿರಲಿಲ್ಲ, ಕೇವಲ ಧ್ವಜಾರೋಹಣವೊಂದಿತ್ತು. ಭಾಷಣ ಮಾಡುವವರು ಇರುತ್ತಿರಲಿಲ್ಲ. ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಿತ್ತು ಮತ್ತು ಮಧ್ಯಾಹ್ನದ ವೇಳೆಗೆ ಸಾಮಾನ್ಯ 3/4 ಭಾಗ ಕ್ರೀಡಾಕೂಟಗಳು ಮುಗಿದು ಹೋಗುತ್ತಿದ್ದವು. ಮಕ್ಕಳನ್ನು ಬಿಸಿಲಿನಲ್ಲಿ ನಿಲ್ಲಿಸಿ ಇಷ್ಟೆಲ್ಲ ತೊಂದರೆ ಕೊಟ್ಟು ಈ ಕ್ರೀಡಾಕೂಟವನ್ನ ಮಾಡಬೇಕಾದ ಅವಶ್ಯಕತೆ ಇದೆಯೇ ಎಂಬ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಶಿಕ್ಷಕ ಬಂಧುಗಳಿಗೆ ತಮ್ಮ ಹಣವನ್ನು ವಿನಿಯೋಗಿಸಿ ಇನ್ನು ಮುಂದೆ ಕಾರ್ಯಕ್ರಮ ಮಾಡಬೇಡಿ ಎಂದು ಕರೆ ನೀಡಿದ್ದಾರೆ. ಬದಲಾಗಿ ಸರ್ಕಾರದಲ್ಲಿ ಎಷ್ಟು ಹಣ ಬರುತ್ತದೆಯೋ ಅಷ್ಟರಲ್ಲೇ ಹೇಗೆ ಮಾಡಲಿಕ್ಕಾಗುತ್ತೋ ಅಷ್ಟನ್ನೇ ಮಾಡಿ ಎಂದು ಹೇಳಿದರು. ಹೊನ್ನವಾರ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಎಂಜಿ ನಾಯಕರು ಮತ್ತು ಸುದೀಶ್ ನಾಯಕರ ನೇತೃತ್ವದಲ್ಲಿ ಶಿಕ್ಷಕರ ಸಂಘಟನೆಗಳು ಒಳ್ಳೆಯ ಕೆಲಸ ಮಾಡುತ್ತಿವೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.